ಹಲೋ ಪೆಟ್ ಪೇರೆಂಟ್ಸ್, ಎಲ್ಲರೂ ಹೆಂಗಿದ್ದೀರಿ? ದಿನಾನ ಎಂಜಾಯ್ ಮಾಡ್ತಾ ಇದೀರಾ ಅಂತ ಅನ್ಕೋತೀನಿ. ನೀವು ಪೆಟ್ ಪೇರೆಂಟ್ಸ್ ಆದ್ಮೇಲೆ ದಿನಾನ ಎಂಜಾಯ್ ಮಾಡ್ತಾ ಇರ್ತೀರಾ, ದಿನಾನೂ ಎಂಜಾಯ್ ಮಾಡ್ತಾ ಇರ್ತೀರಾ. ಸೊ ಹ್ಯಾಪಿ ಪೇರೆಂಟಿಂಗ್ ಜರ್ನಿ ಒನ್ಸ್ ಅಗೈನ್. ನಮ್ಮ ಕೆಲಸದ ಒತ್ತಡ, ಟ್ರಾಫಿಕ್ ಜಾಮು, ಟ್ರಾಫಿಕ್ ಸೌಂಡು, ಅವ್ರಂಗಂದ್ರು ಇವ್ರಿಂಗಂದ್ರು, EMI ಕಟ್ಟಿಲ್ಲ, ಎಲ್ಲಾನು ಚೆನ್ನಾಗಿದೆ, ತಲೆ ನೆಮ್ಮದಿ ಇಲ್ಲ. ಎಲ್ಲಾ ವಿಷಯಕ್ಕೂ ಒಂದೇ ಮತ್ತು ನಮ್ಮ ಪ್ರೀತಿಯ ಶ್ವಾನಗಳು, ನಮ್ಮ ನಾಯಿಗಳು. ದಯವಿಟ್ಟು ನಿಮ್ಮ ಪೆಟ್ಸ್ನ ಚೆನ್ನಾಗಿ ನೋಡ್ಕೊ. ಮತ್ತೊಮ್ಮೆ ಲಕ್ಷ್ಮಿ ಅವರು ಒಂದು ವಿಷಯ, ದಯವಿಟ್ಟು ಇನ್ನೂ ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಆಲ್ಮೋಸ್ಟ್ ನಾನೊಂದು 150 ಜನ ಸಬ್ಸ್ಕ್ರೈಬರ್ಸ್ನ ರೀಚ್ ಮಾಡಿದ್ದೀನಿ. ಬಹಳ ಖುಷಿ ಆಯಿತು ನನಗೆ. ನಾನು ಫಸ್ಟ್ಗೆ ಶುರು ಮಾಡಬೇಕಾದ್ರೆ ನಾನು ಅನ್ಕೊಂಡಿರ್ಲಿಲ್ಲ 150 ಜನ ಸಬ್ಸ್ಕ್ರೈಬರ್ಸ್ ಇಷ್ಟು ಬೇಗ ಆಗ್ತಾರೆ ಅಥವಾ ವಿಷಯ ರೀಚ್ ಆಗುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ನಿಮ್ಮೆಲ್ಲರ ಪ್ರೀತಿಗೆ ನಾನು ಚಿರಋಣಿ. If you're lucky, a dog will come into your life, steal your heart, and change everything. ಲಕ್ಷ್ಮಿ ಅವರು ಕ್ವಶನ್ ಕೇಳಿದ್ದಾರೆ. ಹೌದು, ಲಕ್ಷ್ಮಿ ಅವರು ಕ್ವಶನ್ ಕೇಳಿದ್ದಾರೆ ಕಮೆಂಟ್ ಸೆಕ್ಷನ್ ಅಲ್ಲಿ. ಸರ್, ಯಾವ ಊಟಗಳನ್ನೆಲ್ಲ ನಾವು ಕೊಡ್ಬೋದು ಅಥವಾ ಯಾವ ಊಟನ ನಾವು ನಾಯಿಗಳಿಗೆ ಕೊಡಬಾರ್ದು ಅಂತ. ಸೊ ನಾಯಿಗಳು ಅಂತ ಬಂದಾಗ ಕೆನೈನ್ಸ್, ನಾನು ಮುಂಚೆ ಅದನ್ನ ಹೇಳ್ತಾ ಬರ್ತೀನಿ, ತೋಳದ ಜಾತಿಗೆ ಸೇರಿದಂತ ಪ್ರಾಣಿಗಳು ಆಗಿರೋದ್ರಿಂದ ದಯವಿಟ್ಟು ಅದ್ರ ದೇಹ ಮುಖಾಕೃತಿನ ನೀವು ಬಾಯಿ ಆಕೃತಿ ನೋಡಿದ್ರೆ ನೀವು ಚೂಪಾಗಿದೆ, 4 ಕೆನೈನ್ ಹಲ್ಗಳಿದಾವೆ. ಇದರ ಅರ್ಥ ಬಂದು ನಾಯಿ ಬಂದು ಮಾಂಸಾಹಾರಿ. ಹೌದು, ಅದಕ್ಕೆ ನೀವು ಕೊಡಬೇಕಾಗಿರೋದು ಮಾಂಸನ. ಕೆಲವರು ವೆಜಿಟೇರಿಯನ್ಸ್ ಇರ್ತೀರಿ, ವೆಜಿಟೇರಿಯನ್ಸ್ ಯಾವುದೆಲ್ಲ ಊಟ ಕೊಡಬೇಕು ಅಂತ ಹೇಳ್ತೀನಿ. ಸೊ ನಾನ್ ವೆಜ್ ನೀವು ತಿಂತೀರಿ ಅನ್ನುವಂಗಿದ್ರೆ ದಯವಿಟ್ಟು ನೀವು ನಿಮ್ಮ ನಾಯಿಗಳಿಗೆ ಮೀಟ್ನ ಪ್ರೊವೈಡ್ ಮಾಡಿ. ಚಿಕನ್ ಕೊಡ್ಬೋದು, ಚಿಕನ್ ಚೆನ್ನಾಗಿ ಕೊಡಿ ನೀವು, ಒಳ್ಳೆ ಪ್ರೋಟೀನ್ ಸಿಗುತ್ತೆ. ಆಮೇಲೆ ನೀವು ಫಿಶ್ನ ಕೊಡ್ಬೋದು. ಯಾವುದೇ ಕಾರಣಕ್ಕೂ ರಾ ಫಿಶ್ನ ನೀವು ಕೊಡಬೇಡಿ, ದಯವಿಟ್ಟು ಫ್ರೀಸ್ ಮಾಡಿ ಕೊಡಿ. ಮತ್ತೆ ಡಿಬೋನ್ ಮಾಡಿ, ಮುಳ್ಳುಗಳನ್ನ ತೆಗೆದು ನೀವು ಮೀನುಗಳನ್ನ ಕೊಡ್ಬೋದು. ಮೀನುಗಳಿಂದ ನಾಯಿಗಳಿಗೆ ಒಳ್ಳೆ ಒಮೆಗಾ 3 ಸಿಗುತ್ತೆ, ಮತ್ತೆ ಕೋಟಿಂಗ್ದು ಮತ್ತೆ ಸ್ಕಿನ್ ಪ್ರಾಬ್ಲಮ್ ತುಂಬಾ ಕಮ್ಮಿ ಬರುತ್ತೆ. ಸೊ ಹಂಗಾಗಿ ನೀವು ಮೀನನ್ನ ಕೊಡ್ಬೋದು. ಅದಾದ್ಮೇಲೆ ಮೊಟ್ಟೆ ಕೊಡ್ಬೋದು. ಮೊಟ್ಟೆನೂ ಅಷ್ಟೇ, ನೀವು ಬೇಯಿಸಿನೇ ಕೊಡಿ, ಹಸಿ ಮೊಟ್ಟೆನ ಕೊಡಬೇಡಿ, ಬೇಯಿಸಿದ ಮೊಟ್ಟೆನೇ ಕೊಡಿ. ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನಿಮ್ಗೆ ಒಂದು ನಾಯಿ ಮರಿನ ನೀವು ಸಾಕ್ಬೇಕಾದ್ರೆ ಅದರದ್ದು ಬಾಡಿ ಸಿಸ್ಟಮ್ ಯಾವ್ದಕ್ಕೆಲ್ಲ ಸಪೋರ್ಟ್ ಮಾಡುತ್ತೆ. ನೀವು ರಾ ಮೊಟ್ಟೆ ಕೊಟ್ಟರು ನಾಯಿ ತಿನ್ನಲ್ಲ ಅಂತ ಏನಿಲ್ಲ, ಬಟ್ ಸಮಸ್ಯೆಯಿಂದ ನೀವು ದೂರ ಇರಬೇಕು ಅನ್ನೋಂಗಿದ್ರೆ ಮೊಟ್ಟೆನ ಬೇಯಿಸ್ಕೊಡಿ, ಮೊಟ್ಟೆ ಕೊಡಿ. ಇನ್ನು ವೆಜಿಟೇರಿಯನ್ಸ್ ವಿಷಯಕ್ಕೆ ಬರೋದಾದ್ರೆ ದಯವಿಟ್ಟು ಕ್ಷಮಿಸಿ, ನಾನು ನಿಮ್ಮ ಏನೋ ನಾಯಿಗಳನ್ನ ನಾನ್ ವೆಜಿಟೇರಿಯನ್ ಅಂತ ಹೇಳ್ಬಿಟ್ಟೆ. ಮತ್ತೆ ನಮ್ಮ ಮನೇಲಿ ನಾಯಿ ಇದೆ, ನಾವು ವೆಜಿಟೇರಿಯನ್ಸು. ನಮ್ಮ ಮನೇಲಿ ನಮ್ಮ ತಾತ ಅಜ್ಜಿ ಎಲ್ಲ ಸಾಕಿದ್ರು, ಸುಮಾರು 12 ವರ್ಷ ವೆಜಿಟೇರಿಯನ್ಸ್ ಊಟ ಮಾಡಿ ಬದುಕಿತ್ತು. ಅಂದ್ರೆ ಸಂತೋಷ, ಬಹಳ ಖುಷಿ. ನೀವು ವೆಜಿಟೇರಿಯನ್ ಊಟನೇ ಕೊಡಿ. ವೆಜಿಟೇರಿಯನ್ಸ್ ಊಟ ಕೊಡಬೇಕು ನೀವು ಅನ್ನೋಂಗಿದ್ರೆ ನೀವು ಮೊದಲನೇದು, ನನ್ನ ಪ್ರಿಫರೆನ್ಸು ರಾಗಿ ಅಂಬ್ಲಿ. ರಾಗಿ ಅಂಬ್ಲಿನ ಧಾರಾಳವಾಗಿ ಕೊಡಿ. ಆಮೇಲೆ ಅಂದ್ರೆ ಬೇಯಿಸಿರುವಂತ ಅನ್ನ ಕೊಡ್ಬೋದು ನೀವು, ಮೊಸರು ಕೊಡ್ಬೋದು, ಹುರುಳಿಕಾಯಿ ಕೊಡ್ಬೋದು, ಬೀನ್ಸ್ ಕೊಡ್ಬೋದು, ಸ್ವೀಟ್ ಪೊಟ್ಯಾಟೊ ಕೊಡ್ಬೋದು, ಗೆಣಸನ್ನ ಕೊಡ್ಬೋದು, ಕುಂಬಳಕಾಯಿನ ಬೇಯಿಸ್ಬಿಟ್ಟು ಕೊಡ್ಬೋದು. ಹೌದು, ಎಲ್ಲಾನು ಬೇಯಿಸೇ ಕೊಡಿ, ಯಾವ್ದನ್ನು ಹಸಿ ಕೊಡಬೇಡಿ. ಆಮೇಲೆ ಬೀಟ್ರೋಟ್ನ ನೀವು ಕೊಡ್ಬೋದು, ಬೀಟ್ರೋಟ್ ಕೊಡಿ. ಆಲೂಗಡ್ಡೆ ಕೂಡ ಕೊಡ್ಬೋದು, ಆಲೂಗಡ್ಡೆ ಕೊಡಿ. ಇದನ್ನೆಲ್ಲ ನೀವು ಬೇಯಿಸಿ ಕೊಡಕ್ ಶುರು ಮಾಡಿ. ದಯವಿಟ್ಟು ಹಸಿದನ್ನ ಯಾವ್ದನ್ನು ಕೊಡಬೇಡಿ. ಅನ್ಲೆಸ್ ನೀವು ನಾನ್ ವೆಜಿಟೇರಿಯನ್ಸ್ ಆದ್ರೆ ನೀವು ರಾ ಮೀಟ್ ನ ಕೊಡ್ಬೋದು. ಅದರಿಂದ ಅದ್ರದ್ದು ಎನರ್ಜಿನೂ ಡ್ರೈನ್ ಆಗುತ್ತೆ ಮತ್ತು ಅದ್ರದ್ದು ಟೀಟಿಂಗ್ ಕೂಡ ಇಶ್ಯೂ ನಿಮ್ಗೆ ಕಮ್ಮಿ ಆಗ್ತಾ ಬರುತ್ತೆ. ಸೊ ಇದಿಷ್ಟೆಲ್ಲ ಊಟನ ನೀವು ನಾಯಿಗಳಿಗೆ ಕೊಡಬೇಕು. ಏನನ್ನ ಕೊಡ್ಲೇಬಾರದು ಅಂತ ಕೇಳಿದ್ರೆ, ಮೊದಲನೇದು, ನಾವೆಲ್ಲ ತುಂಬಾ ಇಷ್ಟಪಟ್ಟು, ಅಂದ್ರೆ ಮನುಷ್ಯರು ತುಂಬಾ ಇಷ್ಟಪಟ್ಟು ತಿನ್ನಂತ ಒಂದು ಈಸಿ ಐಟಮ್ ಚಾಕ್ಲೇಟ್. ಹೌದು, ಚಾಕ್ಲೇಟ್ ಬಂದು ನಾಯಿಗಳಿಗೆ ಟಾಕ್ಸಿಕ್, ವಿಷ ಆಗುತ್ತೆ. ದಯವಿಟ್ಟು ನೀವು ಚಾಕ್ಲೇಟ್ಸ್ನ ಫೀಡ್ ಮಾಡಬೇಡಿ. ಆಮೇಲೆ ಏನು ಚಿಪ್ಸ್ ತಿಂತಾ ಇರ್ತೀರಾ, ಚಿಪ್ಸ್ನ ಫೀಡ್ ಮಾಡ್ತೀರಾ, ದಯವಿಟ್ಟು ಮಾಡಬೇಡಿ. ಈ ಪಾಮ್ ಆಯಿಲ್ ಮನುಷ್ಯರಿಗೆ ಒಳ್ಳೇದಲ್ಲ, ಈ ನಾಯಿಗಳಿಗೆ ಎಲ್ಲಿಂದ ಒಳ್ಳೇದಾಗುತ್ತೆ. ಈ ಕರ್ದಿರೋಂಥ ಎಣ್ಣೆ ಚೆನ್ನಾಗಿರಲ್ಲ, ನಾಯಿಗೆ ಡೈರಿ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಹಂಗಾಗಿ ಮೊದಲನೇದು ಚಾಕ್ಲೇಟ್ನ ನಿಲ್ಲಿಸಿ, ಎರಡನೇದು ಚಿಪ್ಸ್ನ ನಿಲ್ಲಿಸಿ. ಅದಾದ್ಮೇಲೆ ಈಗ ಮನೇಲಿ ಅಡುಗೆ ಮನೆಗೆಲ್ಲ ನಾನು ಮುಂಚೆನೆ ನಿಮ್ಗೆ ಹೇಳಿದ್ದೆ, ಬೌಂಡ್ರೀಸ್ ಇರಲಿ, ಅಡುಗೆ ಮನೆಗೆ ಎಂಟ್ರಿ ಮಾಡಬೇಡಿ. ಯಾಕೆ ಅಂದ್ರೆ ನಿಮ್ಗೆ ಅಡುಗೆ ಮನೇಲಿ ಎಲ್ಲ ಥಿಂಗ್ಸ್ ಇಟ್ಟಿರ್ತೀರ, ನಾಯಿ ಏನ್ ಮಾಡುತ್ತೆ, ಇನ್ನೂ ಟೀತಿಂಗ್ ಅದು ಗೊತ್ತಿರಲ್ಲ, ಹೋಗುತ್ತೆ, ಅದನ್ನ ಪಿಕ್ ಮಾಡ್ಕೊಬಂದು ಕಚ್ತಾಕ್ ಬರುತ್ತೆ. ಈರುಳ್ಳಿ ಕೊಡಂಗಿಲ್ಲ ಮೊದಲನೇದು. ಎರಡನೇದು ಬೆಳ್ಳುಳ್ಳಿ ಕೊಡಂಗಿಲ್ಲ, ಉಪ್ಪು ಜಾಸ್ತಿ ಕೊಡಂಗಿಲ್ಲ.
ಉಪ್ಪು ಜಾಸ್ತಿ ಕೊಡಂಗಿಲ್ಲ. ಸಮ್ ಪರ್ಸೆಂಟ್ ಅಯೋಡಿನ್ ನಾಯಿಗಳಿಗೂ ಬೇಕಾದ್ರೆ 1-2 ಚಿಟಿಕೆ ಇಷ್ಟು ರೈಸ್ಗೆ ಓಕೆ. ಇಷ್ಟು ರೈಸಲ್ಲಿ ನೀವು ಇಷ್ಟು ಉಪ್ಪು ಹಾಕ್ಬಿಟ್ರೆ ನಾಯಿಗಳಿಗೆ ಸ್ಕಿನ್ ಅಲರ್ಜಿ ಶುರು ಆಗ್ಬಿಡುತ್ತೆ, ಮತ್ತೆ ಡಿಹೈಡ್ರೇಷನ್ ಶುರುವಾಗುತ್ತೆ, ಹಿಚ್ಚಿಂಗ್ ಶುರುವಾಗುತ್ತೆ. ದಯವಿಟ್ಟು ನೀವು ಕೊಡಬೇಡಿ. ಶುಗರ್ ಕೊಡಬೇಡಿ, ಶುಗರ್ ಕೊಡಲೇಬೇಡಿ. ಆಮೇಲೆ ಮಿಲ್ಕ್ ಪ್ರಾಡಕ್ಟ್ಸ್ ಯಾವುದು ಕೊಡಬೇಡಿ, ಕರ್ಡ್ ಬಿಟ್ಟು. ಹಾಲು ಕೊಡಬೇಡಿ, ಆಮೇಲೆ ಚೀಸ್ ಕೊಡಬೇಡಿ, ಆಮೇಲೆ ಪನೀರ್ ಕೊಡಬೇಡಿ. ಸೊ ಇದಿಷ್ಟು ಐಟಮ್ಗಳನ್ನ ನೀವು ಮಿಲ್ಕ್ ಪ್ರಾಡಕ್ಟ್ ಅಲ್ಲಿ ಕೊಡಬೇಡಿ. ಅದಾದ್ಮೇಲೆ ಬೇಕರಿ ಐಟಮ್ಸ್, ಈಗ ನಾವು ತಿನ್ನುವಂತ ಕೇಕ್ ಆಗಿರ್ಬೋದು, ಕೆಲವ್ರು ನಾನು ನೋಡಿದೀನಿ, ಸರ್ ನಾವು ಮೇಲ್ಗಡೆ ಕ್ರೀಮ್ ಎಲ್ಲ ತಿನ್ಕೊಂಡು ಒಳಗಡೆ ಬ್ರೆಡ್ ಮಾತ್ರ ಕೊಟ್ವಿ ಅಂತಾರೆ. ದಯವಿಟ್ಟು ಹಂಗೆ ಮಾಡಬೇಡಿ. ಬ್ರೆಡ್ಗೂ ಶುಗರ್ ಹಾಕಿನೇ ಬ್ರೆಡ್ ಮಾಡೋದು. ಸೊ ಹಂಗಾಗಿ ಬ್ರೆಡ್ ಅನ್ನು ಕಮ್ಮಿ ಮಾಡಿ. ನೆನ್ನೆ ನಾವು ಒಂದು ವಿಡಿಯೋ ಹಾಕಿದ್ದೆ, ಒಂದು ಟೀ ಶಾಪ್ ಹತ್ರ ಒಂದು ನಾಯಿಗೆ ಕಣ್ಣು ಕಾಣಿಸ್ತಾ ಇಲ್ಲ, ಅದಕ್ಕೆ ಪಾರ್ಲೆಜಿ ಬಿಸ್ಕೆಟ್ ಕೊಟ್ಟು ಹೈ ಗ್ಲೂಕೋ ಆಗಿ ಹಿಂಗಾಗಿದೆ ಅಂತ ಹೇಳಿದ್ದೆ. ನೀವಲ್ಲಿ ಟೀ ಶಾಪ್ ಹತ್ರ ನೀವು ಶುಗರ್ ಇಲ್ಲದ ಬಿಸ್ಕೆಟ್ ಕೊಡಿದ್ರೆ ಅವ್ರ ಹತ್ರ ಇರಲ್ಲ. ಸೊ ಹಂಗಾಗಿ ಪ್ರಿಫರ್ ಮಾಡ್ತೀನಿ, ಯಾಕಂದ್ರೆ ಅಷ್ಟಿನಿಂದ ತಿನ್ಕೊಂತ ಬಂದಿರುತ್ತೆ. ಸೊ ಹಂಗಾಗಿ ನೀವು ಆ ಬನ್ನನ್ನ ಬೇಕಾದ್ರೆ ಬೀದಿ ನಾಯಿಗಳಿಗೆ ಕೊಡಬಹುದು. ಯಾಕಂದ್ರೆ ಅವು ನಮ್ಮಲ್ಲೇ ನಮ್ಮ ಲೊಕ್ಯಾಲಿಟಿ ಇರೋದ್ರಿಂದ ಸ್ವಲ್ಪ ತಾಕತ್ತು ಜಾಸ್ತಿ ಇರುತ್ತೆ. ಹಸ್ಕೊಂಡು ಸಾಯೋದಕ್ಕಿಂತ ಏನಾದ್ರು ಒಂಚೂರು ಕೊಡಿ, ಪರವಾಗಿಲ್ಲ. ಬಟ್ ಹಸ್ಕೊಂಡು ಸಾಯಲಿ ಅಂತ ಬಿಡೋದ್ರ ಬದಲು ಪಾರ್ಲೆಜಿ ಬೇಗ ಸಾಯಿಸ್ಬೇಡಿ. ದಯವಿಟ್ಟು ಪಾರ್ಲೆಜಿ ಬಿಸ್ಕೆಟ್ ಅಥವಾ ಹೈ ಗ್ಲೂಕೋಸ್ ಇರೋಂಥ ಬಿಸ್ಕೆಟ್ಸ್ ನ ನೀವು ಕೊಡಕ್ ಹೋಗ್ಬೇಡಿ ನಾಯಿಗಳಿಗೆ. ಆಮೇಲೆ ಇನ್ನೂ ಒಂದು ಬಹಳ ಇಂಪಾರ್ಟೆಂಟ್ ಏನು ಅಂತಂದ್ರೆ, ಫುಡ್ ಹ್ಯಾಬಿಟ್ ನ ನೀವು ಸರಿ ಮಾಡಬೇಕು ಅಂದ್ರೆ, ನೀವು ಮನೆಗೆ ಮರಿ ತಗೊಂಡ್ಬಂದಾಗ ಅಥವಾ ಮರಿ ತಂದಿದ್ದೀರಾ ಆಲ್ರೆಡಿ, ನೀವು ಊಟ ಇಡ್ತಾ ಇದ್ದೀರಾ, ಅದು ಇಷ್ಟ ಬಂದಾಗ ತಿಂತಾ ಇದೆ ಅಂದ್ರೆ ದಯವಿಟ್ಟು ಅದನ್ನ ನಿಲ್ಸಿ. ಮೊದಲು ನಿಲ್ಸಿ. ಎಷ್ಟು ಊಟ ಕೊಡ್ತಾ ಇದೀರೋ ಅಷ್ಟೇ ಊಟ ಕೊಡಿ, ಅಥವಾ ಅದಕ್ಕಿಂತ ಕಮ್ಮಿ ಮಾಡಿದ್ರೆ ಇನ್ನೂ ಒಳ್ಳೇದು. ಒಂದು 10 ನಿಮಿಷ ಅದಕ್ಕೆ ಊಟದ ಸಮಯ, 10 ನಿಮಿಷದ ಊಟ ಮುಗಿಸ್ಬೇಕು. ನೀವು ಅದಿಷ್ಟ ಬಂದಾಗ ತಿನ್ಕೊಳ್ಳಿ ಅಂತ ಬಿಟ್ರೆ ಅಂದ್ರೆ ನಾಯಿಗೆ ಫುಡ್ ಹ್ಯಾಬಿಟ್ ಹೊಟ್ಟೋಗುತ್ತೆ. ಫುಡ್ ಹ್ಯಾಬಿಟ್ ಹೊಟ್ಟೋದ್ರೆ ನಾಯಿ ಯಾವಾಗ ಉಚ್ಚಕಕ್ಕ ಮಾಡಬೇಕು ಅದನ್ನ ಟೈಮ್ನ ನಿಮ್ ಕೈಲಿ ಪ್ರಿಡಿಕ್ಟ್ ಮಾಡಕ್ ಆಗಲ್ಲ. ಅವಾಗ ಏನಾಗುತ್ತೆ, ನಿಮ್ಗೆ ನಾಯಿ ಯಾವಾಗ ಅಂದ್ರೆ ಅವಾಗ ಉಚ್ಚ ಮಾಡುತ್ತೆ, ಯಾವಾಗ ಅಂದ್ರೆ ಅವಾಗ ಕಕ್ಕ ಮಾಡುತ್ತೆ, ಯಾವಾಗ ಅಂದ್ರೆ ಅವಾಗ ಊಟ ಮಾಡುತ್ತೆ. ಸೊ ನಿಮ್ಗೊಂದು ಸರಿಯಾಗಿರುವಂತ ವೇಳಾಪಟ್ಟಿ, ಟೈಮ್ ಟೇಬಲ್ ಸಿಗಲ್ಲ. ಸೊ ಹಂಗಾಗಿ ನೀವೇನ್ ಮಾಡಿ, ಊಟ ಕೊಡ್ಬೇಕಾದ್ರೆ ಬಿ ಕೇರ್ಫುಲ್. ಈಗ 8 ಗಂಟೆ ಕೊಡ್ಬೇಕಾ, 8 ಗಂಟೆ ಕೊಡಿ, 8 ಗಂಟೆ 15 ನಿಮಿಷಕ್ಕೆ ಅದು ತಿಂದೆ ಹೋಗಿ ತೆಗೆದಿಟ್ಬಿಡಿ. ಸೊ ನೀವು ಈ ತರ ಒಂದು ವಾರ ಮಾಡಿದಾಗ ಏನಾಗ್ತಂದ್ರೆ ನಿಮ್ಮ ಪೆಟ್ಟು ಊಟನ ಸರಿಯಾಗಿ ಮಾಡಕ್ ಶುರು ಮಾಡುತ್ತೆ. ಹಂಗಾಗಿ ಫುಡ್ ಹ್ಯಾಬಿಟ್ ಬಗ್ಗೆ ಬಹಳ ಗಮನ ಇರಲಿ. ನೀವು ಮೀಟ್ ಕೊಡ್ತಾ ಇದೀರಿ ಅಂದ್ರೆ ಒಳ್ಳೆ ವಿಷಯ, ಮೀಟ್ ಚೆನ್ನಾಗಿ ಕೊಡಿ. ವೆಜಿಟೇರಿಯನ್ಸ್ ಆದ್ರೆ ಹಾಲನ್ನ ದಯವಿಟ್ಟು ಕೊಡಬೇಡಿ, ಹಾಲನ್ನ ಕೊಡಬೇಡಿ. ಆಮೇಲೆ ಇನ್ನೊಂದು ವಿಷಯ ಏನು ಅಂತಂದ್ರೆ, ನೀವು ಅವಕ್ಯಾಡೋ ಅಂದ್ರೆ ಇದು ಏನು ಬೆಣ್ಣೆಹಣ್ಣು, ಬಟರ್ ಫ್ರೂಟ್, ಅದನ್ನ ಕೊಡಬೇಡಿ. ಬಟರ್ ಫ್ರೂಟ್ ನ ಕೊಡಬೇಡಿ. ಆಮೇಲೆ ದ್ರಾಕ್ಷಿ ಹಣ್ಣು ಕೊಡಂಗಿಲ್ಲ, ನಿಂಬೆ ಹಣ್ಣು ಕೊಡಂಗಿಲ್ಲ. ಸಿಟ್ರಿಕ್ ಇರೋಂತ ಯಾವ ಹಣ್ಣು ಕೊಡಬೇಡಿ. ವಿಪರೀತ ಹುಳಿ ಇರೋಂತ ಹಣ್ಣನ್ನ ಯಾವ್ದು ಕೊಡಬೇಡಿ. ಎಳ್ನೀರ್ ಕೊಡ್ಬೋದು, ಎಳ್ನೀರ್ ಕುಡಿಬೇಕಾದ್ರೆ. ಆಮೇಲೆ ತೆಂಗಿನಕಾಯಿನ ತಿನ್ನಕ್ಕೆ ಕೊಡ್ಬೋದಾ ಅಂತ ಕೇಳಿದ್ರೆ ಖಂಡಿತವಾಗ್ಲೂ ಕೊಡ್ಬೋದು. ನೀವು ತೆಂಗಿನಕಾಯಿನ ನಾಯಿಗೆ ತಿನ್ನಕ್ಕೆ ಕೊಡ್ಬೋದು. ಅದರಿಂದ ಅದಕ್ಕೆ ಡೈಜೆಷನ್ ಸಿಸ್ಟಮ್ ಚೆನ್ನಾಗಿರುತ್ತೆ, ಕೋಟಿಂಗು ಚೆನ್ನಾಗಾಗುತ್ತೆ, ಸ್ಕಿನ್ ಸಂಬಂಧಪಟ್ಟ ಕಾಯಿಲೆ ಬರಲ್ಲ. ಆಮೇಲೆ ನಿಮ್ಗೆ ಏನೋ ಡಿವಾರ್ಮರ್ ಕೆಲಸ ಆಗಿ ಕೂಡ ಮಾಡುತ್ತೆ, ನ್ಯಾಚುರಲ್ ಡಿವಾರ್ಮರ್ ಆಗಿ ಕೂಡ ಕೆಲಸ ಮಾಡುತ್ತೆ. ಸೊ ಹಿಂಗಾಗಿ ಡಿವಾರ್ಮಿಂಗ್ ವಿಷಯ ಅಂತ ಬಂದಾಗ, ಡಿವಾರ್ಮಿಂಗ್ ಎಷ್ಟು ದಿನಕ್ಕೆ ಒಂದ್ಸಲ ಮಾಡಬೇಕು ಅಂತ ಕೇಳಿದ್ರೆ, ಪಪ್ಪಿ ಇದ್ರೆ ಒಂದು 10 ದಿನಕ್ಕೆ ಒಂದ್ಸಲ ಮಾಡಿ. ಪ್ರತಿ ಸಲ ಡಿವಾರ್ಮಿಂಗ್ ಮಾಡ್ಬೇಕಾದ್ರೂ ಕಂಪನಿನ ಚೇಂಜ್ ಮಾಡಿ ಕೊಡಿ. ಯಾಕೆ ಹೇಳ್ತಾ ಇದೀನಿ ಅಂದ್ರೆ, ನಿಮ್ಗೆ ಡಿವಾರ್ಮಿಂಗ್ ಮಾಡುವಾಗ ಏನಾಗುತ್ತೆ, ಒಂದೇ ಕಂಪನಿ ಮಾಡುವಾಗ ಅದು ಹುಳುಗಳಿಗೆ ರೆಸಿಸ್ಟೆನ್ಸ್ ಬಂದ್ಬಿಡುತ್ತೆ. ಅವು ತಡ್ಕೊಳ್ಳೋ ಕೆಪಾಸಿಟಿ ತಗೊಂಡಿರ್ತವೆ. ಮತ್ತೆ ಒಂದೇ ಮೆಡಿಸಿನ್ ಕೆಲಸ ಮಾಡೋದಿಲ್ಲ. ಇವತ್ತು ಒಂದು ಎ ಕಂಪ್ನಿ ಕೊಟ್ಟಿದ್ರೆ ಅಂದ್ರೆ ನಾಳೆ ಬಿ ಕಂಪ್ನಿ ಕೊಡಿ. ದಯವಿಟ್ಟು ಕೇಳ್ಬೇಡಿ ಯಾವ ಡಿವಾರ್ಮಿಂಗ್ ಕಂಪ್ನಿ ತುಂಬಾ ಚೆನ್ನಾಗಿದೆ ಅಂತ. ನಾನು ಯಾರು ಮೊದಲೇ ಹೇಳಿದೀನಿ, ಯಾವ ಪ್ರಾಡಕ್ಟ್ನು ಯಾವ ಕಂಪನಿನೂ ನಾನು ಇಲ್ಲಿ ವಿಡಿಯೋದಲ್ಲಿ ಹೇಳೋದಿಲ್ಲ. ನನಗದು ಬೇಕಾಗೂ ಇಲ್ಲ. ಯಾರನ್ನು ಪ್ರಮೋಟ್ ಮಾಡೋದಾಗ್ಲಿ, ಯಾರನ್ನು ಡಿಪ್ರಮೋಟ್ ಮಾಡೋದಾಗ್ಲಿ ನನಗೆ ಇಷ್ಟ ಇಲ್ಲ. ಸೊ ನೀವು ನಿಮ್ಮ ಮೆಡಿಕಲ್ ಅಥವಾ ನಿಮ್ಮ ಡಾಕ್ಟರ್ನ ಕೇಳಿ ಯಾವ ಡಿವಾರ್ಮಿಂಗ್ ಮಾತ್ರೆನ ಕೊಡ್ಬೋದು, ಅಥವಾ ಸಿರಪ್ನ ಮರಿಗಳಿದ್ರೆ ಸಿರಪ್ನ ಕೊಡಿ, ದೊಡ್ಡದಾಗಿದ್ರೆ ಮಾತ್ರೆಗಳನ್ನ ಕೊಡಿ. 10 kg ಒಂದು ಮಾತ್ರೆ, ಆ ತರ ನೀವು ಲೆಕ್ಕಾಚಾರ ಮಾಡಿಕೊಂಡು ಡಿವಾರ್ಮಿಂಗ್ ಮಾತ್ರೆಗಳನ್ನ ಕೊಡ್ಬೋದು. ಡಿವಾರ್ಮಿಂಗ್ ಆದ್ಮೇಲೆ, ಡಿವಾರ್ಮಿಂಗ್ ನ ನೀವು ಮರಿಗಳಿದ್ರೆ 10 ದಿನಕ್ಕೆ ಒಂದ್ಸಲ ಮಾಡಿ. ನಾನ್ ವೆಜ್ ಎಲ್ಲ ಕೊಡ್ತಾ ಇದೀರಾ ಅನ್ನೋಂಗಿದ್ರೆ ದೊಡ್ಡ ನಾಯಿಗಳಿಗೆ, ಅಂದ್ರೆ 1 ವರ್ಷದ ಮೇಲ್ಪಟ್ಟ ನಾಯಿಗಳಿಗೆ ಒಂದು 20 ರಿಂದ 30 ದಿನಕ್ಕೆ ಒಂದ್ಸಲ ನೀವು ಡಿವಾರ್ಮಿಂಗ್ ನ ಮಾಡಬಹುದು. ಊಟಕ್ಕಿಂತ ಮುಂಚೆ ಮಾಡಿ. ಇವಾಗೆಲ್ಲ ಮಾತ್ರೆಗಳು ಊಟ ಆದ್ಮೇಲೆ ಕೊಡ್ಬೋದು ಅಂತ ಬಂದಿದೆ. ಬಟ್ ನಾನೇನ್ ಹೇಳ್ತೀನಿ ಅಂದ್ರೆ, ಊಟಕ್ಕಿಂತ ಮುಂಚೆನೆ ನೀವು ಡಿವಾರ್ಮಿಂಗ್ ನ ಬೆಳಗ್ಗೆ ಎದ್ದ ತಕ್ಷಣ ಮಾಡಕ್ ಶುರು ಮಾಡಿ. ಒಂದು 3 ಅವರ್ ಯಾವುದೇ ಕಾರಣಕ್ಕೂ ಏನು ಊಟ ಕೊಡಬೇಡಿ. ಅದು ಬೇದಿ ಮಾಡ್ಕೊಂಡ್ರೆ ಸಕ್ಸಸ್ ಆಗಿದೆ ಅಂತ ವಾಮಿಟ್ ಮಾಡೋದನ್ನು
ಸಕ್ಸಸ್ ಆಗಿದೆ ಅಂತ. ಏನೂ ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ, ಇಟ್ಸ್ ಓಕೆ. ಡಿವಾರ್ಮಿಂಗ್ ಚೆನ್ನಾಗಿ ಮಾಡಿ. ಆಮೇಲೆ ಸಿಟ್ರಿಕ್ ಕೊಡಬೇಡಿ, ದ್ರಾಕ್ಷಿ ಹಣ್ಣು ಕೊಡಬೇಡಿ, ಒಣ ದ್ರಾಕ್ಷಿ ಬರುತ್ತಲ್ಲ ಅದನ್ನು ಕೊಡಂಗಿಲ್ಲ. ಆಮೇಲೆ ಇನ್ನು ಅವಕ್ಯಾಡೋ ಅಂತ ಬರುತ್ತಲ್ಲ, ಅವಕ್ಯಾಡೋ ಕೊಡಬೇಡಿ. ಆಮೇಲೆ ಇಷ್ಟು ಊಟಗಳನ್ನ ನೀವು ಸದ್ಯಕ್ಕೆ ನಿಮ್ ಕಣ್ಣಿಗೆ ಕಾಣಿಸುವಂಥದ್ದು ಅಥವಾ ನಿಮ್ಗೆ ಡೈಲಿ ಪ್ರಿಫರ್ ಮಾಡೋಂಥ ಇಷ್ಟು ಫುಡ್ಸ್ನ ನೀವು ನಾಯಿಗಳಿಗೆ ಯಾವ್ದನ್ನೆಲ್ಲ ಅವಾಯ್ಡ್ ಮಾಡಬೇಕು, ಯಾವ್ದನ್ನೆಲ್ಲ ಕೊಡಬೇಕು ಅಂತ ಮತ್ತೆ ಇನ್ನೊಂದ್ಸಲ ಕ್ವಿಕ್ ಆಗಿ ಹೇಳ್ಬಿಡ್ತೀನಿ. ಮೀಟ್ನ ಕೊಡ್ಬೋದು, ಚಿಕನ್ ಮೀಟ್, ಮತ್ತೆ ಬಾಯ್ಲ್ ಆಗಿರೋಂಥ ಡಿಬೋನ್ ಆಗಿರೋಂಥ ಮೀನುಗಳನ್ನ ಕೊಡ್ಬೋದು, ಮೊಟ್ಟೆನ ಕೊಡ್ಬೋದು, ಮೊಸರನ್ನ ಕೊಡ್ಬೋದು, ರಾಗಿ ಅಂಬ್ಲಿನ ಕೊಡ್ಬೋದು, ಕ್ಯಾರೆಟ್ ಕೊಡ್ಬೋದು, ಹುರುಳಿಕಾಯಿ ಕೊಡ್ಬೋದು, ಗೆಣಸನ್ನ ಕೊಡ್ಬೋದು, ಕುಂಬಳಕಾಯಿನ ಕೊಡ್ಬೋದು, ಆಲೂಗಡ್ಡೆ ಕೊಡ್ಬೋದು, ಬೀಟ್ರೂಟ್ ಕೊಡ್ಬೋದು. ಈರುಳ್ಳಿ ಕೊಡಂಗಿಲ್ಲ, ಬೆಳ್ಳುಳ್ಳಿ ಕೊಡಂಗಿಲ್ಲ, ಆಮೇಲೆ ಶುಂಠಿ ಕೊಡಂಗಿಲ್ಲ, ಚಾಕ್ಲೇಟ್ಸ್ ಕೊಡಂಗಿಲ್ಲ. ಚಾಕ್ಲೇಟ್ಸ್ ಆದ್ಮೇಲೆ ನಿಮ್ಗೆ ಡ್ರೈ ಫ್ರೂಟ್ಸ್ ಅಲ್ಲಿ ಇದು ಬರುತ್ತಲ್ಲ, ಏನು ಒಣ ದ್ರಾಕ್ಷಿ ಬರುತ್ತಲ್ಲ ಅದನ್ನು ಕೊಡಂಗಿಲ್ಲ, ದ್ರಾಕ್ಷಿ ಹಣ್ಣು ಕೊಡಂಗಿಲ್ಲ, ನಿಂಬೆ ಹಣ್ಣು ಕೊಡಂಗಿಲ್ಲ. ಆಮೇಲೆ ಯಾವ ಸಿಟ್ರಿಕ್ ಐಟಮ್ನು ನೀವು ಕೊಡಂಗಿಲ್ಲ. ಮೊಸರು ಕೊಡಿ, ಚೆನ್ನಾಗಿ ಮೊಸರು ಕೊಡಿ, ಮಜ್ಜಿಗೆ ಕೊಡಿ, ಎಳ್ನೀರು ಕೊಡ್ಬೋದು. ಸೊ ಇದಿಷ್ಟು ವಿಷಯಗಳು ನೀವು ಗಮನದಲ್ಲಿ ಇಟ್ಕೊಂಡು ನಿಮ್ ನಾಯಿಗೆ ಏನೆಲ್ಲ ಊಟ ಕೊಡಬೇಕು, ಏನೆಲ್ಲ ಊಟ ಕೊಡಬಾರ್ದು ನೀವೇ ಮಾಡ್ಕೊಡಿ. ಆಮೇಲೆ ಪ್ರತಿದಿನ ಒಂದೇ ತರ ಊಟ ಕೊಡ್ತಾ ಇದೀರ ಅಂದ್ರೆ ಅದನ್ನು ನೀವು ಖಂಡಿತವಾಗ್ಲೂ ನಿಲ್ಲಿಸ್ಬೇಕು. ಒಂದೇ ತರ ಊಟ ಕೊಟ್ರೆ ನಾಯಿಗೂ ಬೋರ್ ಆಗುತ್ತೆ. ನೀವು ಏನ್ ದಿನ ಮೊಸರನ್ನ ಇಡು, ಮೊಸರು ಕಲಸು ಅನ್ನ ಇಡು, ಹೊಟ್ಟೆ ಎಷ್ಟು ಅಂತ ತಿನ್ನೋದಷ್ಟೇ, ಆಸಕ್ತಿಯಿಂದ ತಿನ್ನಲ್ಲ. ಸೊ ಹಂಗಾಗಿ ನೀವು ಪ್ರತಿದಿನ ಒಂದಿನ ವೆಜಿಟೇರಿಯನ್ಸ್ ಆದ್ರೆ ಒಂದಿನ ರಾಗಿ ಅಂಬ್ಲಿ ಕೊಡಿ, ಒಂದಿನ ಮೊಸರನ್ನ ಕೊಡಿ, ಒಂದಿನ ವೆಜಿಟೇಬಲ್ ರೈಸ್ ಕೊಡಿ, ಒಂದಿನ ಮೊಸರು ಕೊಡಿ, ಒಂದಿನ ಏನೋ ಒಂದು ಚೇಂಜ್ ಮಾಡ್ತಾ ಇರಿ. ನೀವು ಚೇಂಜ್ ಮಾಡ್ಲಿಲ್ಲ ಅಂದ್ರೆ ಆಮೇಲೆ ಇನ್ನೂ ಒಂದು ಬಹಳ ಬಹಳ ಮೋಸ್ಟ್ ಇಂಪಾರ್ಟೆಂಟ್ ವಿಷಯ, ನೀವು ನಾಯಿಗಳಿಗೆ ಜೇನುತುಪ್ಪನ ಕೊಡ್ಬೋದು. ಶುಗರ್ನ ಕೊಡಂಗಿಲ್ಲ ಅಂತ ಹೇಳಿದೀನಿ, ಬಟ್ ಜೇನುತುಪ್ಪ ನೀವು ಧಾರಾಳವಾಗಿ ಕೊಡ್ಬೋದು. ಜೇನುತುಪ್ಪದಲ್ಲಿ ನಿಮಗೆ ಏನು ಸೈಡ್ ಎಫೆಕ್ಟ್ಸ್ ಆಗೋದಿಲ್ಲ. ಎಸ್, ಅದನ್ನ ಬೇಕಾದ್ರೆ ನೀವು ಟ್ರೀಟ್ ತರನು ಉಪಯೋಗಿಸಬಹುದು. ಅಂದ್ರೆ ಏನು ಅರ್ಧ ಲೀಟರ್ 1 ಲೀಟರ್ ನೀವು ಕೊಡಲ್ಲ, ನಮ್ಗೆ ತಿನ್ನಕ್ಕೆ ಅಷ್ಟೊಂದು ಸಿಕ್ಕಾಪಟ್ಟೆ ಕಾಸ್ಟ್ಲಿ ಇರುವಾಗ ಅಷ್ಟೊಂದೆಲ್ಲ ಕೊಡಕ್ ಆಗಲ್ಲ. ಸೊ ಹಂಗಾಗಿ ನೀವು ಜೇನುತುಪ್ಪನ ಕೊಡ್ಬೋದು. ಮತ್ತೆ ಡಿವಾರ್ಮಿಂಗ್ ಮಾಡೋದನ್ನ ಬಹಳ ಗಮನದಲ್ಲಿ ಇಟ್ಕೊಳ್ಳಿ, ಡಿವಾರ್ಮಿಂಗ್ ಮಾಡಿ. ಇದಿಷ್ಟು ಫುಡ್ ಸಂಬಂಧಪಟ್ಟಂಗೆ. ಬೇರೆ ಏನಾದರೂ ಡೌಟ್ಸ್ ಇದ್ರೆ ಖಂಡಿತವಾಗ್ಲೂ ನೀವು ಕೇಳಿ, ನಾನು ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.